ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ಸ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಆ್ಯಕ್ಚುಲಿ ಇದು ಒಂದು ವ್ಲಾಗ್ ಅಲ್ಲ, ಲೈಫ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ರೀಸನ್ ನಾನು ಯಾಕೆ ಇಷ್ಟು ದಿನ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಅನ್ನೋದಾಗಿರ್ಬೋದು, ಅಥವಾ ಯಾಕೆ ವ್ಲಾಗ್ನ ಮಾಡ್ತಾ ಇರಲಿಲ್ಲ, ಅಥವಾ ಏನೆಲ್ಲ ಈ 2 ತಿಂಗಳ ಗ್ಯಾಪಲ್ಲಿ ಲೈಫಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ವಿಡಿಯೋ ಮುಖಾಂತರ. ಅದಾದಮೇಲೆ ನೆಕ್ಸ್ಟು ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ, ಶೇರ್ ಮಾಡೋಣ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಈ 2 ತಿಂಗಳು ಗ್ಯಾಪಲ್ಲಿ ತುಂಬಾ ಲೈಫಲ್ಲಿ ಚೇಂಜಸ್ ಆಗೋಗಿದೆ. ಸೊ ಯಾಕೆ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಅಂತಂದರೆ, ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ರೀಸನ್ಸ್, ಅಂದರೆ ಆ ಥರ ಎಲ್ಲ ಏನು ಪರ್ಸ್ನಲ್ ರೀಸನ್ಸ್ ಇಲ್ಲ. ನಾನು ತುಂಬ ವ್ಲಾಗ್ಗಳಲ್ಲಿ ಇವಾಗ ಆಲ್ರೆಡಿ ಹೇಳಿದ್ದೀನಿ. ಏಕೆಂದರೆ ನಮಗೆ ಮನೆಗೆ ಮತ್ತು ಅಂಗಡಿಗೆ ಓಡಾಡೋಕ್ಕಾಗ್ತಾಯಿಲ್ಲ, ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಮಕ್ಳಿಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತೇಳಿ. ಸೊ ಅದೇ ರೀಸನ್ಗೆ ನಾವೇನು ಸ್ವಂತ ಮನೇಲಿ ಇದ್ವಿ ಅಲ್ಲ, ಸೊ ಆ ಮನೆಯಿಂದ ಮತ್ತೆ ನಾವು ಶಾಪ್ ಹತ್ರ ಇರೋ ಒಂದು ರೆಂಟಲ್ ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ನಾವು ಶಿಫ್ಟ್ ಆಗಿರೋದು ಬಂದು ಏಪ್ರಿಲ್ 30 ಬಸವನ ಜಯಂತಿ ಏನಿತ್ತಲ್ವ, ಸೊ ಅವತ್ತಿನ ದಿನವೇ ಹಾಲು ಉಗಿಸ್ಕೊಂಡು ಅದಾದ ಒಂದು 15 ದಿನಕ್ಕೆ ಶಿಫ್ಟ್ ಆದ್ವಿ. ಸೊ ಫಸ್ಟ್ಗೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಫಸ್ಟು ನೋಡೋಣ, ಮನೇಲಿ ಮಾತಾಡಿದ್ವಿ, ಈ ಥರ ಅಪ್ ಆ್ಯಂಡ್ ಡೌನ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ, ಅದರಲ್ಲೂ ಮಕ್ಕಳನ್ನ ಹಿಡ್ಕೊಂಡು ಅಪ್ ಆ್ಯಂಡ್ ಡೌನ್ ಮಾಡೋದಾಗಿರ್ಬೋದು, ಅಥವಾ ನಾವೇನಾದರೂ ಮನೆಗೆ ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಮನೆಯಿಂದ ಅಂತಲೇ ಏನಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6:30ವರೆಗೂ ಅಷ್ಟೇ ನಾನು ಶಾಪಲ್ಲಿ ಇರಬೇಕಾಗಿರ್ತಿತ್ತು. ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಬೆಳಗ್ಗೆನೇ ತೊಗೊಂಬಂದ್ಬಿಡ್ಬೇಕಿತ್ತು. ಮಕ್ಕಳಿಗೆ ಮಧ್ಯಾಹ್ನನೇ ಬಾಕ್ಸ್ಗೆ ಹಾಕೊಂಬರೋದ್ರೆ ಒಂಥರ ಆಗ್ಬಿಟ್ಟಿರುತ್ತಲ್ವ. ಸೊ ಬೆಳಗ್ಗೆನೇ, ಯಾಕೆಂದರೆ ಮಕ್ಕಳೆಲ್ಲ ಬರೋದು 4 ಗಂಟೆ ಆಗ್ತಾಯಿತ್ತು. ನನ್ನ ಮಗಳು ಬರೋದು ವ್ಯಾನಿಗೆ ಬಂದರೆ 3 ಗಂಟೆಗೆ ಬರ್ತಾಯಿದ್ಲು, ನಾವೇ ಹೋಗಿ ಕರ್ಕೊಂಬಂದರೆ 2 ಗಂಟೆಗೆ ಬರ್ತಾಯಿದ್ಲು. ಸೊ ಇನ್ನು ಊಟಕ್ಕೆ ಅಂದ್ಬಿಟ್ಟು ಮನೆಗೆ ಹೋದರೆ, ಮನೆಗೆ ಹೋಗೋಕ್ಕೆ 1/4 ಗಂಟೆ, ಬರೋಕ್ಕೆ 1/4 ಗಂಟೆ, ಹಾಫ್ ಆನ್ ಅವರ್ ಬರೀ ಟ್ರಾವೆಲಲ್ಲೇ ಮುಗ್ದೋಗ್ತಾಯಿತ್ತು. ಸಂಜೆ ಹೊತ್ತೇನಾದರೂ ನಾನು ಬೇಗ ಬೈ ಚಾನ್ಸ್ ಏನಾದರೂ 6:30ಗೆ ಏನಾದರೂ ಶಾಪಿಂದ ಮನೆಗೆ ಹೋಗೋಕ್ಕಾಗಿಲ್ಲ ಅಂತಂದರೆ, ನಾವು ಹೋಗೋದೇ ಒಟ್ಟು ಅಷ್ಟು ಸೇಫ್ ಆಗಿರ್ತಿರ್ಲಿಲ್ಲ. ಒಂದು 6:30, 7 o'clock ಕತ್ಲಾಗೋಗ್ದಂಗೆ ಅಲ್ಲಿ ಮನೆಗಳು ಜಾಸ್ತಿ ಇರ್ತಾ ಇರಲಿಲ್ಲ. ಸೊ ಹೋಗೋದು ತುಂಬಾ ಕಷ್ಟ ಆಗ್ತಾಯಿತ್ತು. ದನು ಬರೋವರೆಗೂ ಕಾಯ್ಕೊಂಡಿದ್ದು, ರಾತ್ರಿ 9:30, 10 ಗಂಟೆ ಇಲ್ಲಿವರೆಗೂ ಕಾಯ್ಕೊಂಡಿದ್ದು. ಅದುವರೆಗೂ ಮಕ್ಕಳನ್ನೂ ಅಂಗಡಿಲಿ ಏರ್ಸ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ 6:30ಗೆ ಏನಾದರೂ ನಾವು ಹೋಗ್ಬಿಟ್ರೆ ನನ್ನ ಮಗ ಟ್ಯೂಷನ್ ಮುಗಿಯೋದು 7:30 ಆಗ್ತಾಯಿತ್ತು. ಸೊ ಟ್ಯೂಷನಿಂದ 7:30 ಟ್ಯೂಷನ್ ಮುಗಿದ್ರೂ 10 ಗಂಟೆಗೆ ಅವ್ರ ಅಪ್ಪ ಬರೋವರೆಗೂ ಪಾಪ ಅವನು ಅವ್ರ ಅಪ್ಪನ ಜೊತೆ ಅಂಗಡಿಲೇ ಇದ್ದು ವೆಯ್ಟ್ ಮಾಡ್ತಾ ಇರಬೇಕಿತ್ತು. ಮತ್ತೆ ಇನ್ನು ಬಂದು ಊಟ ಮಾಡಿ ಮಲ್ಕೊಳ್ಳೋದೇ 11 ಗಂಟೆ ಆಗ್ತಾಯಿತ್ತು. ಮತ್ತೆ ಪಾಪ ಅವ್ರು ಬೆಳಗ್ಗೆ ಹೋಗ್ಬೇಕಿತ್ತು. ಅವನಿಗಂತೂ ವ್ಯಾನ್ 7:45ಗೆ ವ್ಯಾನ್ ಬರ್ತಾಯಿತ್ತು ಮನೆ ಹತ್ರಕ್ಕೆ. ಸೊ ಇದೆಲ್ಲ ರೀಸನ್ನು. ಮತ್ತು ಮೇಯ್ನ್ ಒಂದು ರೀಸನ್ ಏನಂದರೆ, ವಾಶ್ರೂಮ್ ಇಲ್ಲಿ ಫೆಸಿಲಿಟಿ ಇರಲಿಲ್ಲ ನಮ್ಮ ಶಾಪ್ ಹತ್ರ. ಸೊ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಪಬ್ಲಿಕ್ ಟಾಯ್ಲೆಟ್ಗೆ. ಹಾಗೇ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಮಕ್ಕಳನ್ನ ವಾಶ್ರೂಮ್ಗೆಲ್ಲ ಕಳಿಸ್ಬೇಕು ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದೇ ರೀಸನ್ಗೆ ನಾವೇನು ಮಾಡಿದ್ವಿ, ಫಸ್ಟು ನಾನು ಅದನ್ನು ಮಾತಾಡ್ಕೊಂಡ್ವಿ, ನೋಡೋಣ ಮನೇಲಿ ಒಂದ್ಸಲ ಕೇಳಿ ನೋಡೋಣ, ಯಾಕೆಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಮೇಯ್ನ್ ಮಕ್ಳದ್ದು ನೋಡಬೇಕಲ್ವ, ನಮ್ದಷ್ಟೇ ನೋಡೋಕ್ಕಾಗಲ್ಲ ಅಂತೇಳಿ. ಸರಿ ಆಯ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಮಾವನ ಕೇಳಿದೆ, ಅಪ್ಪ ಈ ಥರ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗ್ತಾಯಿಲ್ಲ, ಸೊ ಮಕ್ಕಳನ್ನ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೊಂದು 15-20 ದಿನದಲ್ಲಿ, ಮತ್ತು ಅವಾಗಿದ್ದು ರಿಸ್ಕ್ ಆಗುತ್ತೆ ಮಕ್ಕಳಿಗೆ ಅಂತಂದಾಗ ಸರಿ ಆಯಿತು. ಆವಾಗ ನಮ್ಮ ಮಾವನ ಯೋಚನೆ ಮಾಡಿ ಸರಿ ಆಯಿತು, ದೊಡ್ಡವರಾದರೆ ಏನೋ ಓಡಾಡ್ಬೋದು, ಚಿಕ್ಕ ಮಕ್ಕಳನ್ನ ಯಾಕೆ ಅನುಭವಿಸ್ತೀರಾ, ಇಲ್ಲವಂತ ಸರಿ ಆಯಿತು ಅಲ್ಲೇ ಇದು ಮಾಡ್ಕೊಳ್ಳಿ, ಲೀಸ್ಗೆ ಕೇಳಿಬಿಡಿ, ಬಾಡಿಗೆಗೆ ಬೇಡ, ಸುಮ್ಮನೆ ಬಾಡಿಗೆ ಕಟ್ಕೊಂಡು ಯಾಕೆ, ಲೀಸ್ಗೆ ಕೇಳಿ ಅಂತ ನಮ್ಮ ಮಾವ ಅಂದರು. ಸರಿ ಅಂದ್ಬಿಟ್ಟು ನಾವು ಮನೆ ಹುಡುಕುವಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ನಾವು ಪ್ರಿವಿಯಸ್ಲಿ ಅಂದರೆ ನಾವು ಮತ್ತೆ ಸ್ವಂತ ಮನೆಗೆ ಹೋಗಿ ಮುಂಚೆ ಒಂದು ಬಾಡಿಗೆ ಮನೆಗೆ ಇದ್ವಲ್ಲ, ಸೊ ಅದೇ ಮನೆಯೇ ಖಾಲಿ ಇತ್ತು. ನನಗೆ ಈ ವ್ಲಾಗಿಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ಆ ಮನೆಯಿಂದಲೇ. ಸೊ ಅದೇ ಮನೆಯೇ ಖಾಲಿ ಇತ್ತು, ಡಬಲ್ ಬೆಡ್ರೂಮ್ದು. ನಮಗೆ ಸಿಂಗಲ್ ಬೆಡ್ರೂಮ್ ಅಂದರೆ ತುಂಬ ಚಿಕ್ಕ ಆಗ್ಬಿಡ್ತಾಯಿತ್ತು, ನಮಗೆ ಡಬಲ್ ಬೆಡ್ರೂಮ್ದೇ ಬೇಕಿತ್ತು. ಸೊ ಖಾಲಿ ಇತ್ತು ಅನ್ನೋದು ಗೊತ್ತಾಯಿತು. ಸರಿ ಆಯಿತು, ಯಾಕೆ ಅದೇ ಮನೆಗೆ ಹೋಗಬಾರ್ದು ಅಂದ್ಬಿಟ್ಟು ಕೇಳಿದ್ವಿ ಓನರ್ಗೆ ಕಾಲ್ ಮಾಡಿಬಿಟ್ಟು, ಖಾಲಿ ಇದೆ, ಆದರೆ ಲೀಸ್ಗಾದರೆ 10 ಲಕ್ಷ ಅಂತಂದರು. ಸೊ ಲೀಸ್ಗಾದರೆ 10 ಲಕ್ಷ ಅಂದರೆ ತುಂಬಾ ಜಾಸ್ತಿ ಅಮೌಂಟ್ ಆಗೋಯಿತು. ಸೊ ಅದ್ರ ಬದಲು ಬಾಡಿಗೆಗೆ ಹೋದರೆ ಬೆಸ್ಟ್ ಅಂದ್ಬಿಟ್ಟು ಬಾಡಿಗೆಗೆ 10,000 ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು
10,000 ಬಾಡಿಗೆಗೆ ಫಿಕ್ಸ್ ಆಗಿಬಿಟ್ಟು ಇವಾಗ ನಾವು ಬಸವನ ಜಯಂತಿ ದಿನ ಹಾಲು ಕೂಡ ಉಗಿಸ್ಕೊಂಡು ದಾಸಪ್ಪನೆಲ್ಲ ಮುಗಿಸ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಒಂದೊಂದೇ ವ್ಲಾಗ್ನ ಕೂಡ ಶೇರ್ ಮಾಡ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಥರ. ಹಾಗೆ ವ್ಲಾಗ್ನ ಮನೆ ಶಿಫ್ಟಿಂಗ್ದು ಮತ್ತು ಮನೆ ಹೇಗೆ ಸೆಟಲ್ ಮಾಡಿದ್ವಿ ಇದು ಎಲ್ಲಾದ್ರೂ ನಾನು ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಆ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಶಿಫ್ಟ್ ಆದಮೇಲೆ ಯಪ್ಪ ನಿಜವಾಗ್ಲೂ ಒಬ್ಬೊಬ್ಬರೇ ಇರೋರಂತೂ ಮನೇನ ಸೆಟಲ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಮಕ್ಕಳನ್ನೆಲ್ಲ ಇದು ಮಾಡಿಕೊಂಡು ನನಗಂತೂ ಸಖತ್ತು ಹೆವಿ ರಿಸ್ಕ್ ಅನ್ನಿಸ್ಬಿಡ್ತು. ಏಕೆಂದರೆ ಮನೇಲಿರಲ್ಲ, ನಾನು ಅಂಗಡಿಗೂ ಹೋಗಬೇಕು, ಮನೇಲೂ ಮಾಡಬೇಕು. ನಾವು ಶಿಫ್ಟಿಂಗ್ ದಿನ ತಮ್ಮನ ಹೆಂಡತಿ ಎಲ್ಲ ಬಂದು ಮತ್ತು ಇಲ್ಲಿ ನಮ್ಮ ಅತ್ತೆ ಮನೆ ಹತ್ರನೇ ಒಬ್ಬರು ಅಣ್ಣ ಇದ್ದಾರೆ, ಅವರೆಲ್ಲ ಬಂದು ಶಿಫ್ಟಿಂಗ್ ಎಲ್ಲ ಹೆಲ್ಪ್ ಮಾಡಿ ಮತ್ತು ಅದಾದಮೇಲೆ ನಾನೇನು ಮಾಡಿದೆ, ಮತ್ತು ಶಿಫ್ಟಿಂಗ್ ಆದಮೇಲೆ ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಮತ್ತು ನಾಳೆ ಬೆಳಗ್ಗೆಯಿಂದ ಅಡುಗೆ ಮಾಡ್ಕೋಬೇಕು, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವತ್ತು ನೈಟ್ ಏನೇನೇ ಅಡುಗೆ ಮನೆ ಸೆಟಪ್ಪು ಬಟ್ಟೆದೆಲ್ಲನೂ ಏನೇನು ಜೋಡಿಸೋದಿತ್ತು ಎಲ್ಲ ಮುಗಿಸ್ಕೊಂಬಿಟ್ವಿ. ಅದಾದಮೇಲೆ ಶಿಫ್ಟಿಂಗ್ ಕೆಲಸ ಎಲ್ಲ ಮುಗಿದು ಸಮಾಧಾನ ಅನಿಸ್ತು. ಇದೆಲ್ಲ ನನಗೆ ಟೈಮ್ ತೊಗೊಳ್ತು, ಒಂದು ವಾರದ ಮೇಲೇ ಟೈಮ್ ತೊಗೊಳ್ತು. ಅದಾದಮೇಲೆ ಮತ್ತೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು. ಇವ್ರು ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಬ್ಯುಸಿಲೇ ನನಗೂ ಎಕ್ಸಾಮ್ ಶೆಡ್ಯೂಲ್ ಆಗೋಯಿತು. ನನಗೆ ಡಿಗ್ರಿದೇನು ನಾನು ಎಕ್ಸಾಮ್ಸ್ ಬರ್ತಾಯಿದ್ನಲ್ಲ, ಸೊ ಫೈನಲ್ ಇಯರ್ ಡಿಗ್ರಿದು 6th ಸೆಮ್ದು ಎಕ್ಸಾಮ್ ಶೆಡ್ಯೂಲ್ ಆಗೋಯಿತು. ಸೊ ನಾನು ಇವಾಗ ಎಕ್ಸಾಮ್ ನೋಡ್ಕೊಬೇಕು, ಮಕ್ಕಳು ಸ್ಕೂಲ್ ನೋಡ್ಕೊಬೇಕು, ಪ್ಲಸ್ ಅಂಗಡಿದು ನೋಡ್ಕೊಬೇಕು. ಇಷ್ಟು ರಿಸ್ಕ್ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ನನಗೆ ಬ್ಲಾಗ್ ಆಗಲಿ ಏನೂ ಮಾಡೋಕ್ಕಾಗಿರ್ತಿರ್ಲಿಲ್ಲ. ಆಮೇಲೆ ಒಂದು ಎಕ್ಸಾಮ್ ನನಗೆ 6ನೇ ತಾರೀಕಿಂದ ಶೆಡ್ಯೂಲ್ ಆಯಿತು, ಜೂನ್ 6ರಿಂದ. ನಮ್ದನ್ನು ಏನು ಮಾಡಿದ್ರು, ಸರಿ ನೀನು ಜೂನ್ 1ನೇ ತಾರೀಕಿಂದ ಏನು ಶಾಪಿಗೆ ಬರಬೇಡ, ನಾನು ಮೇಂಟೈನ್ ಮಾಡ್ಕೊಳ್ತೀನಿ, ನೀನು ಆರಾಮಾಗಿ ಎಕ್ಸಾಮ್ ಮಾಡು ಅಂತಂದರು. ಸರಿ, ಎಕ್ಸಾಮ್ಗಿಂತ ಇನ್ನೊಂದು 2 ಡೇಸ್ ಇದ್ದಂಗೆ ನಾನು ಮನೇಲೇ ಇದ್ಕೊಂಡು ಎಕ್ಸಾಮ್ ಪ್ರಿಪೇರ್ ಹಾಕ್ಕೊಂಡು ಮಕ್ಕಳನ್ನ ಇದು ಮಾಡಿಕೊಂಡು ಮಾಡ್ತಾಯಿದ್ದೆ. ಸೊ ಇದಿಷ್ಟು ಪ್ರಾಬ್ಲಮಿಂದಾಗಿ ನನಗೆ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಕೆಲವೊಂದು ಟ್ರಾವೆಲ್ ಎಲ್ಲ ಮಾಡಿದ್ದೀವಿ ಈ ಗ್ಯಾಪಲ್ಲಿ ನಾವು. ಸೊ ಅದೆಲ್ಲ ವ್ಲಾಗ್ನು ನಾನು ಅಪ್ಕಮಿಂಗಲ್ಲಿ ಹಾಕ್ತಾ ಹೋಗ್ತೀನಿ. ಶೂಟ್ ಮಾಡ್ಕೊಂಡಿದ್ದೆ, ಸೊ ಶೇರ್ ಮಾಡೋಣ ಅಂತೇಳಿ. ಸೊ ಅದಕ್ಕೆ ಸುಮ್ಮನೆ ಗ್ಯಾಪ್ ಆಯ್ತಲ್ವ, 2 ತಿಂಗಳು ಗ್ಯಾಪು. ಆ 2 ತಿಂಗಳು ಗ್ಯಾಪ್ ಮಧ್ಯದಲ್ಲಿ ಸುಮ್ಮನೆ ಡೈರೆಕ್ಟ್ ವ್ಲಾಗ್ ಮಾಡೋ ಬದಲು ಒಂದು ಕನ್ಕ್ಲೂಷನ್ ಕೊಡೋಣ ಅಂತೇಳಿ. ಯಾಕೆಂದರೆ ಮತ್ತೆ ನನ್ನ ಹಳೆ ವ್ಲಾಗ್ ಎಲ್ಲನೂ ನಮ್ಮ ಮನೇಲಿ ಇದ್ದಾಗ ಬರ್ತಾಯಿತ್ತು. ಇವಾಗ ಇನ್ಮೇಲೆ ಬರೋ ವ್ಲಾಗ್ ಎಲ್ಲನೂ ಈ ರೆಂಟೆಡ್ ಹೌಸಲ್ಲಿ ಬರುತ್ತೆ. ಸೊ ಹಾಗಾಗಿ ಮತ್ತು ಇದ್ಯಾವ ಮನೆ ಅದ್ಯಾವುದು ಎಲ್ಲ ಕನ್ಫ್ಯೂಸ್ ಆಗಬಾರ್ದಲ್ವ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ನಮ್ಮ ಸಿಚುವೇಶನ್ನು ಅರ್ಥ ಆಗುತ್ತೆ ಅಂತೇಳಿ. ಇನ್ನು ಸಾಟರ್ಡೆ ಬಂದರೆ, ಇನ್ನು ನನ್ನ ಮಗಳಿಗೆ ಎವ್ರಿ ಸಾಟರ್ಡೆ ರಜೆ ಇರುತ್ತೆ. ನಮ್ಮ ಮಾವ ಶುಕ್ರವಾರ ಮಧ್ಯಾಹ್ನ ಅಥವಾ ಶುಕ್ರವಾರ ಸಂಜೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ನನ್ನ ಮಗನಿಗೆ ಕೆಲವೊಮ್ಮೆ ಸಾಟರ್ಡೆ ಸ್ಕೂಲ್ ಇರುತ್ತೆ. ಅವ್ನು ಸ್ಕೂಲ್ಗೆ ಹೋಗಿ ಬಂದಮೇಲೆ ಈವ್ನಿಂಗಲ್ಲಿ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಮ ಮಾವ ಬಂದು ಕರ್ಕೊಂಡು ಹೋಗ್ತಾರೆ. ವೀಕೆಂಡಲ್ಲಿ ಮಕ್ಕಳು ಅತ್ತೆ ಮಾವನ ಜೊತೆನೇ ಇರ್ತಾರೆ. ವೀಕ್ ಡೇಸಲ್ಲಿ ಸೋಮವಾರ ಬೆಳಗ್ಗೆ ಅಥವಾ ಭಾನುವಾರ ನೈಟು ಬಂದುಬಿಡ್ತಾರೆ. ಅವ್ರಿಗೂ ಅಜ್ಜಿ ತಾತ ಜೊತೆ ಆಟ ಆಡಬೇಕು ಅನ್ನೋ ಆಸೆ ಇರುತ್ತಲ್ವ. ಸೊ ಹಾಗಾಗಿ ಹೋಗಿ ಆಟ ಆಡ್ಕೊಂಡೆಲ್ಲ ಬರ್ತಾರೆ. ಇದಿಷ್ಟು ಈ ಥರ ಕತೆ ಆಗಿತ್ತು. ನಂದು ಬರ್ಡೇದು, ನನ್ನ ತಮ್ಮನ ಬರ್ಡೇದು ಮಾತ್ರ ಮಿನಿ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದನ್ನು ಬರ್ಡೇ ಆಗಿದೆ ಯಾವತ್ತೋ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾವತ್ತೋ, ಆ ಥರ ಆಗಿತ್ತು. ಇನ್ನು ಇದಿಷ್ಟು ಸದ್ಯದ ಲೈಫ್ ಅಪ್ಡೇಟ್ ಆಗಿರುತ್ತೆ. ಅದರಲ್ಲೂ ಮನೆ ಶಿಫ್ಟ್ ಆದಮೇಲೆ ನನ್ನ ಮಕ್ಕಳಿಗಂತೂ ತುಂಬಾ ಕಷ್ಟ ಆಯಿತು. ಎಸ್ಪೆಷಲಿ ನನ್ನ ಮಗನಿಗೆ ತುಂಬ ಕಷ್ಟ ಆಯಿತು. ಯಾಕೆಂದರೆ ಅಲ್ಲಿ ದೊಡ್ಡದಾಗಿತ್ತು ಸ್ಪೇಸ್ ಎಲ್ಲ, ಮತ್ತು ಆಟಾಡೋಕ್ಕೆ ಚೆನ್ನಾಗಿತ್ತು. ಇಲ್ಲಿ ಆಟಾಡೋಕ್ಕೆಲ್ಲ ಹಂಗೆ ಬಿಡೋಕ್ಕಾಗಲ್ಲ. ಮತ್ತು ಅದು ಸ್ಪೇಷಿಯಸ್ ಆಗಿತ್ತು ಮನೆ, ಸ್ವಲ್ಪ ಚಿಕ್ಕದಾಗಿರುತ್ತಲ್ವ. ಸೊ ಹಾಗಾಗಿ ಅಮ್ಮ ನನಗೆ ಯಾಕೋ ಅಡ್ಜಸ್ಟೇ ಆಗ್ತಾಯಿಲ್ಲ, ಅಮ್ಮ ನನಗೆ ನಮ್ಮನೆಗೆ ಹೋಗ್ಬಿಡ್ರೋಣ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ದೆ. ನಾನು ಅದಕ್ಕೆ ಸ್ವಲ್ಪ ನೀವು ದೊಡ್ಡವರಾಗ್ರಪ್ಪ, ಆಮೇಲೆ ಮತ್ತೆ ನಾವು ಹೋಗೋಣ ಅಂದರೆ ಸ್ವಲ್ಪ ಮಕ್ಕಳನ್ನೂ ಇನ್ನೊಂದು 5 ವರ್ಷ 6 ವರ್ಷ ಅವರು ಸ್ವಲ್ಪ ದೊಡ್ಡವರಾಗಿ ಅವ್ರ ಪಾಡಿಗೆ ಅವ್ರದ್ದು ಏನು ಕೆಲಸ ಇರುತ್ತೆ ಅವ್ರು ನೋಡ್ಕೊಳ್ಳೋ ಥರ ಆಗಬೇಕು. ಅಪ್ ಆ್ಯಂಡ್ ಡೌನ್ಗೆ ಅವ್ರಿಗೆ ರಿಸ್ಕ್ ಆಗಬಾರ್ದು ಮೇಯ್ನು. ಸೊ ಹಾಗಾಗಿ ಮನೆ ಶಿಫ್ಟ್ ಆಗಿದ್ದೀವಿ. ಸೊ ಇದಿಷ್ಟು ಸದ್ಯಕ್ಕೆ ಲೈಫ್ ಅಪ್ಡೇಟ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡ್ತಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಮುಂದೆ ಹೊಸದಾಗಿ ಬೇರೆ ಬೇರೆ ಥರ ಬ್ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸದಾಗಿ ಡಿಫ್ರೆಂಟ್ ಬ್ಲಾಗ್ಸು ಬರ್ತಾ ಇರುತ್ತೆ. ಸೊ ಕೀಪ್ ವಾಚಿಂಗ್, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಟೇಕ್ ಕೇರ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತೀನಿ. ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಶಕುಂತಲಾ DLS ಅಂತೇಳಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ.